ಎಲ್ರಿಗೂ ನಮಸ್ಕಾರ. ಇವತ್ತು ಇವೆಲ್ಲ ಸಾಮಾನು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಏನು ಮಾಡ್ಲಿಕ್ಕತ್ತೀನಿ ಅಂತ. ನಾನು ಇವತ್ತು ಅಡಿಕೆ ಪುಡಿ ಮಾಡ್ಲಿಕ್ಕತ್ತೀನಿ. ಎರಡು ಥರ ಮಾಡಿ ತೋರಿಸ್ತೀನಿ. ಒಂದು ನಾರ್ಮಲಾಗಿ ನಾವು ದಿನನಿತ್ಯ ತಿನ್ನೋದು ಅಥವಾ ಮದುವೆ ಮನೆಯೊಳಗೆ ತಿಂತೀವಿ, ಆಮೇಲೆ ಮನೆಗೆ ಏನಾರ ಫಂಕ್ಷನ್ ಇದ್ರೆ ತಿಂತೀವಿ. ಇನ್ನೊಂದು ಏನದಲ್ಲ, ನಾವು ದೇವ್ರ ನೈವೇದ್ಯಕ್ಕಂತ ಬೇರೆ ಮಾಡ್ತೀವಿ. ಇದು ಬ್ರಾಹ್ಮಣರ ಶೈಲಿ ಅಡಿಕೆ ಪುಡಿ. ಇದು ದೇವ್ರ ನೈವೇದ್ಯಕ್ಕೆ ಅದಕ್ಕೆ ಮಾಡೋದು. ಅದನ್ನು ಇವತ್ತು ಎರಡೂ ರೀತಿ ಮಾಡಿ ತೋರಿಸ್ತೀನಿ ನೋಡಿರಿ. ಮೊದಲ ನಾನು ಗ್ಯಾಸ್ ಹಚ್ಚಿಬಿಟ್ಟು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೀನಿ. ಇದನ್ನು ಅಡಿಕೆ ಬೆಚ್ಚಗೆ ಮಾಡ್ಕೊತೀನಿ. ಇದಕ್ಕೆ ನಾನು ತುಪ್ಪ ಹಾಕ್ತೇನೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆಮೇಲೆ ಗ್ಯಾಸ್ ಸಣ್ಣ ಮಾಡಿ ಅಡಿಕೆ ಹಾಕ್ತೇನೆ ನೋಡಿರಿ. ಈ ಥರ ಹೊಡೆದದ್ದು ಅಡಿಕೆ ತುಪ್ಪ ಕರಗಿ ಆಡಿದಾಗ ಅಡಿಕೆ ಬೆಚ್ಚಗೆ ಮಾಡ್ತೀನಿ. ಮೊದಲು ಬುಟ್ಟಿ ಕಾಯಿಸಿಬಿಟ್ಟು ಆಮೇಲೆ ನಾನು ಸಣ್ಣ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕಂತ ಹಾಗೆ ತೋರಿಸ್ತೀನಿ ನೋಡಿರಿ. ಬೆಚ್ಚಗೆ ಮಾಡಿಬಿಟ್ಟು ಮಾಡ್ಕೋತಾನೆ. ಇದಕ್ಕೆ ಒಂದಿಷ್ಟು ವಿಳೆದೆಲೆ, ಆಮೇಲೆ ಬಿಸಿ ಸಕ್ಕರೆ, ಆಮೇಲೆ ಕೊಬ್ಬರಿ, ಆಮೇಲೆ ಒಂಚೂರು ಸುಣ್ಣ, ಆಮೇಲೆ ಏಲಕ್ಕಿ, ಒಂದು 10-12 ಏಲಕ್ಕಿ, ಒಂದು 10-15 ಲವಂಗ, ಆಮೇಲೆ ಒಂದು ಜಾಜಿಕಾಯಿ ತೊಗೊಂಡಿನಿ ನಾನು. ಜಾಸ್ತಿ ಅದು ಅಡಿಕೆ ಪುಡಿ. ಆಮೇಲೆ ಪಚ್ಚಕರ್ಪೂರ, ಇದು ಇದನ್ನು ನಾವೇನು ಮಾಡ್ತೀವಿ, ಪೂಜೆ ಮಾಡೋ ಹೊತ್ತಿನಾಗ ತೀರ್ಥದೊಳಗೆ ಯೂಸ್ ಮಾಡ್ತೀವಿ. ತೀರ್ಥಕ್ಕೆ ಅದನ್ನು ತೊಗೊಂಡಿನಿ ನಾನು. ಇದು ನೀವು ಎಷ್ಟು ಹಾಕೋತೀರಿ ನೋಡಿರಿ. ನಿಮಗೆ ಫ್ಲೇವರ್ ಜಾಸ್ತಿ ಸೇರುತ್ತಾ ಇಲ್ಲ ಅಂದ್ಕೊಂಡು ನೋಡಿಕೊಂಡು ಹಾಕೋರಿ ನೀವು. ಈ ಥರ ಇದನ್ನು ಬೆಚ್ಚಗೆ ಮಾಡಿಕೊಂಡ್ರೆ, ತುಪ್ಪ ಹಾಕಿ ಬೆಚ್ಚಗೆ ಮಾಡಿಕೊಂಡ್ರೆ ಇದು ಅವ್ರಿಗಾಗುತ್ತೆ ಅಡಿಕೆ. ಸಾಕಿದು ಇದು ಎಷ್ಟು ಸಾಕು. ಆಮೇಲೆ ಇದ್ರಾಗೆ ಇವು ವಿಳೆದೆಲೆ ಏನದಲ್ಲ ಸ್ವಲ್ಪ ಹಾಕಿಬಿಡ್ತೀನಿ. ಬೆಚ್ಚಗಾಗ್ತದೆ. ಸ್ವಲ್ಪ ಬೆಚ್ಚಗಾದ್ರೆ, ಹಸಿದಾದ್ರೆ ನಾವು ಡಬ್ಬ್ಯಾಗದು ಹಾಕಿ ಮುಚ್ಚಿಟ್ರೆ ಏನಾಗ್ತದೆ, ಬೂಸು ಬರ್ತದೆ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಬೆಚ್ಚಗೆ ಮಾಡಿಬಿಡ್ತೀನಿ ಅದನ್ನು. ಇದು ವಿಳೆದೆಲೆ ನಮ್ಮ ಮನೆಯೊಳಗೆ ಆದದ್ದೇ ವಿಳೆದೆಲೆ. ನಾವು ಹೊರಗಿಂದ ಏನು ತಂದಿಲ್ಲ, ಮನೆಯಾಗೆ ಆಗ್ಯಾವ. ಗ್ಯಾಸ್ ಆರಿಸ್ಬಿಡಮ್ಮ ಇವಾಗ. ಆಮೇಲೆ ಇನ್ನೊಂದು ಥರ ಅಡಿಕೆ ಪುಡಿ ಮಾಡೋದಂತ ಹೇಳಿದ್ನಲ್ಲ, ಅದಕ್ಕೆ ಸೋಪು ಬೇಕು. ಈ ಥರ ಸೋಪು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ಬೆಚ್ಚಗೆ ಮಾಡ್ಕೊಂಡ್ಬಿಡಿ. ನಿಮಗೆ ತುಪ್ಪ ಬೇಕಂದ್ರೆ ಸ್ವಲ್ಪ ಹಾಕೋಬಹುದು, ಬೇಡ ಅಂತಂದ್ರೆ ಹಾಗೇನು ಕುರುಕುರು ಹುರಿಬಹುದು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಿದೆ ಅಷ್ಟೇ, ಮತ್ತೇನಿಲ್ಲ.
ಈ ಥರ ಇದನ್ನು ಬೆಚ್ಚಗೆ ಮಾಡ್ಕೊಂಬಿಡು. ಇದು ಇವಾಗ ಬೆಚ್ಚಗಾಗ್ಯದ, ಇದು ಸಾಕಿದ್ದಾನೆ. ಗ್ಯಾಸ್ ಆರಿಸ್ಬಿಡ್ತೇನೆ. ಇದು ಬುಟ್ಟಿ ಬಿಸಿ ಇರ್ತದಲ್ಲ, ಅದಕ್ಕೇ ಇನ್ನೊಂದು ಸ್ವಲ್ಪ ಕೆಂಪಾಗಿಬಿಡ್ತದೆ, ಸಾಕು. ನಾನು ಇದು ಅಡಿಕೆ ಇದು ಅಡಿಕೆ ಕೊಬ್ಬರಿ ಎಲ್ಲ ಇದು ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ. ಇವಾಗ ಇದು ಅಡಿಕೆ ಅಷ್ಟು ಮೊದಲು ಹಾಕೋತೇನೆ ನೋಡಿ. ಇದು ಈ ಥರ ಆಗಿದೆ. ಈಗ ಇದಕ್ಕೆ ಏನು ಮಾಡ್ತೀನಿ, ಕೊಬ್ಬರಿ ಹಾಕೊಂಡ್ಬಿಡ್ತೇನೆ. ಈಗ ಕೊಬ್ಬರಿ, ಏಲಕ್ಕಿ, ಆಮೇಲೆ ಲವಂಗ, ಆಮೇಲೆ ಒಂದು ಜಾಜಿಕಾಯಿ ಹಾಕ್ತೀನಿ. ಸ್ವಲ್ಪ ಹಿಂಗೆ ಪುಡಿ ಪುಡಿ ಮಾಡಿ ಹಾಕ್ಬಿಡು. ಈ ಥರ ಅಡಿಕೆ ಪುಡಿ ರೆಡಿ ಹಾಕಿ. ಇದಕ್ಕೆ ಈಗ ಪಚ್ಚಕರ್ಪೂರ ಹಾಕ್ತೇನೆ ನೋಡಿರಿ. ಇದು ಹಿಂಗೆ ಸುಮ್ಮ ಕೈಲೇ ತಿಕ್ಕಿ ಹಾಕಿದ್ರೇ ಪುಡಿ ಪುಡಿ ಆಗುತ್ತೆ. ಇದು ಇಲ್ಲ, ಇದು ಇವಾಗ ರೆಡಿ ಆಯಿತು ಅಡಿಕೆ ಪುಡಿ. ಇದನ್ನು ನಾನು ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಕೊಂಡು ಈ ಥರ ನಾವು ತಕ್ಕೋತೇನೆ. ಸ್ವಲ್ಪ ತರಿಯಾಗಿ ಸಪ್ರೇಟಾಗಿ ಕೊಬ್ಬರಿ ಏನದಲ್ಲ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೇನೆ ನೋಡಿರಿ. ಒಂಬತ್ತಾಯ್ತಾನೆ. ಈ ಥರ ಇದನ್ನು ಇದೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೇನೆ ಕೊಬ್ಬರಿದು.
ಥರ ಇದು ದೇವ್ರ ನೈವೇದ್ಯಕ್ಕೆ ತೆಗೆದಿಡ್ತೇನೆ ಇದನ್ನು ಫಸ್ಟ್. ಅಂದರೆ ಸೋಪ್ ಹಾಕಂಗಿಲ್ಲ, ನಾವು ಸೋಪ್ ಹಾಕಿದ್ದು ದೇವ್ರ ನೈವೇದ್ಯಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಹೀಗೇನೆ ಮಾಡಿಡ್ತೀವಿ. ಆಮೇಲೆ ಇದಕ್ಕೇನದಲ್ಲ, ನಾನು ಈ ವಿಳ್ಯದೆಲೆ, ಆಮೇಲೆ ಒಂಚೂರು ಸುಣ್ಣ, ಆಮೇಲೆ ಈ ಸೋಪ್ ಏನದಲ್ಲ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಇದನ್ನು ಮಿಕ್ಸಿಗೆ ಹಾಕೊಂಡ್ಬಂದ್ಬಿಡ್ತೇನೆ. ಅಡಿಕೆ ಪುಡಿ ಯಾವಾಗಲೂ ಒಂಚೂರು ತರಿತರಿಯಾಗಿರಬೇಕು. ಪೂರ್ತಿ ಸಣ್ಣ ಪೌಡ್ರ್ ಆದರೆ ಗಂಟ್ಲಿಗೆ ಹತ್ತದ. ಈ ಥರ ಮಾಡ್ಕೊಂಬಂತೀನಿ ನೋಡಿರಿ. ಇದನ್ನೆಲ್ಲ ಇದಕ್ಕೆ ಹಾಕಿಬಿಡ್ತೀನಿ. ನೋಡಿ ಈ ಥರ ಮಿಕ್ಸ್ ಆಗಿ ಪೂರ್ತಿ ಸಣ್ಣ ಮಾಡಬಾರ್ದು. ಸ್ವಲ್ಪ ತರಿತರಿಯಾಗಿದ್ದರೆ ರುಚಿ ಆಗುತ್ತೆ. ಇಲ್ಲ ನಿಮಗೆ ಪೂರ್ತಿ ಪೌಡ್ರೇ ಬೇಕು ಅಂತಂದರೆ ಸಣ್ಣ ಪೌಡ್ರನ್ನು ನೀವು ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ಸಕ್ಕರೆ ಹಾಕ್ತೀನಿ ನೋಡಿರಿ. ಸಕ್ಕರೆ ಬೇಕಂದವ್ರು ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಆದರೆ ಸಕ್ಕರೆ ಹಾಕಿದ್ರೇ ಅಡಿಕೆ ಪುಡಿ ಟೇಸ್ಟ್ ಆಗುತ್ತೆ ಅಷ್ಟೆ. ಆ ದೇವ್ರ ನೈವೇದ್ಯದ ಅಡಿಕೆಗೂ ಹಾಕ್ಬೋದು ಸಕ್ಕರೆ. ನಾ ಹಾಕಿಲ್ಲ, ಹಾಗೆ ಇಟ್ಟೀನಿ. ಬೇಕಂದ್ರೆ ಹಾಕ್ಕೋಬೋದು ಅಷ್ಟೆ. ಈಗ ನೋಡಿರಿ ಅಡಿಕೆ ಪುಡಿ ರೆಡಿ ಆಯಿತು. ಇವಾಗ ನಾನು ನಮ್ಮ ಮನ್ಯಾಗ ಆದದ್ದೇ ಎಲೆ ತಂದೀನಿ ನೋಡಿರಿ. ಎಷ್ಟು ದೊಡ್ಡವಾಗ್ಯಾವ, ಎಷ್ಟು ಚೆಂದಾಗ್ಯಾವ ಎಲೆಗಳು. ಇದನ್ನು ಹಾಕಿ ತೋರಿಸ್ತೇನೆ ನೋಡಿರಿ. ಸುಣ್ಣ, ಆಮೇಲೆ ಇದು ಅಡಿಕೆ, ಆಮೇಲೆ ನಾವು ಮನೆಯೊಳಗೆ ಮಾಡಿದ್ದೆ ಗುಲ್ಕಂದ ಅದ. ಈಗ ಆಲ್ರೆಡಿ ನಾನು ಗುಲ್ಕಂದ ಮಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡೀನಿ, ನೀವು ನೋಡಿರಿ. ನೋಡಿದ್ದಿಲ್ಲ ಅಂತಂದರೆ ಹಿಂದಿನ ವಿಡಿಯೋ ತೆಗೆದು ನೋಡಿರಿ ನೀವು ಹೆಂಗೆ ಅಂತಂತ ಹೇಳ್ರಿ. ನೋಡಿರಿ ರೆಡಿ ಆಯಿತು, ಅಡಿಕೆ ಪುಡಿ ರೆಡಿ ಆಗ್ಯದ. ಸುಣ್ಣ, ಗುಲ್ಕಂದ, ಅಡಿಕೆ ಪುಡಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ಹೇಳ್ರಿ. ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಹೆಂಗೆ ಅಡಿಕೆ ಪುಡಿ ಮಾಡ್ತೀರಿ ಅಂತ ತಿಳಿಸ್ರಿ. ಧನ್ಯವಾದಗಳು.